ಮಹಾಭಾರತದ ನಂತರ ಪಾಂಡವರು ಅಶ್ವಮೇಧ ಯಾಗವನ್ನು ನಡೆಸಲು ತೀರ್ಮಾನಿಸಿದರು. ಆ ಯಾಗದ ನಿಯಮದಂತೆ ಯಾಗದ ಕುದುರೆ ಯಾವ ರಾಜ್ಯಕ್ಕೆ ಹೋದರೂ ಆ ರಾಜ್ಯದ ರಾಜನು ಅದನ್ನು ತಡೆಯಬಾರದು. ಅದನ್ನು ತಡೆದರೆ ಯುದ್ಧ ಮಾಡಬೇಕಾಗುತ್ತಿತ್ತು. ಅರ್ಜುನನು ಆ ಕುದುರೆಯನ್ನು ರಕ್ಷಿಸುವ ಹೊಣೆ ಹೊತ್ತನು. ಕುದುರೆ ಮಣಿಪುರ ರಾಜ್ಯಕ್ಕೆ ತಲುಪಿತು. ಅಲ್ಲಿ ರಾಜನಾಗಿದ್ದನು ಬಭ್ರುವಾಹನ, ಅರ್ಜುನನ ಮಗ. ಆದರೆ ಅವನು ತನ್ನ ತಂದೆಯನ್ನು ಬಹಳ ವರ್ಷಗಳಿಂದ ನೋಡಿರಲಿಲ್ಲ. ತಾಯಿ ಚಿತ್ರಾಂಗದೆಯ ಮಾತು ಕೇಳಿ ಬಭ್ರುವಾಹನನು ಗೌರವದಿಂದ ಅರ್ಜುನನನ್ನು ಬರಮಾಡಿಕೊಳ್ಳಲು ಬಂದನು. ಆದರೆ ಅರ್ಜುನನು ಯೋಧನ ಧರ್ಮವನ್ನು ನೆನಪಿಸಿ, ರಾಜನಾಗಿ ನೀನು ಯುದ್ಧ ಮಾಡಬೇಕು, ಸ್ವಾಗತವಲ್ಲ ಎಂದನು. ತಂದೆಯ ಮಾತನ್ನು ಧರ್ಮವೆಂದು ಸ್ವೀಕರಿಸಿದ ಬಭ್ರುವಾಹನನು ಯುದ್ಧಕ್ಕೆ ಸಿದ್ಧನಾದನು. ಯುದ್ಧ ಭೀಕರವಾಗಿ ನಡೆಯಿತು. ಬಭ್ರುವಾಹನನ ಬಾಣಗಳು ಅಚ್ಚುಕಟ್ಟಾಗಿದ್ದವು. ಕೊನೆಗೆ ಅವನು ಅರ್ಜುನನನ್ನೇ ಸೋಲಿಸಿದನು. ಅರ್ಜುನನು ಭೂಮಿಗೆ ಬಿದ್ದನು. ಇದನ್ನು ನೋಡಿ ಚಿತ್ರಾಂಗದೆ ದುಃಖದಿಂದ ಅತ್ತಳು. ಆಗ ನಾಗಕನ್ಯೆ ಉಲೂಪಿ ಬಂದು ಇದು ಶಾಪ ವಿಮೋಚನೆಗಾಗಿ ನಡೆದದ್ದು ಎಂದು ತಿಳಿಸಿದಳು. ಅವಳು ನಾಗಮಣಿಯ ಶಕ್ತಿಯಿಂದ ಅರ್ಜುನನಿಗೆ ಪುನರ್ಜೀವ ನೀಡಿದಳು. ಅರ್ಜುನನು ಕಣ್ಣು ತೆರೆದು ತನ್ನ ಮಗನ ಧೈರ್ಯ, ಕರ್ತವ್ಯನಿಷ್ಠೆ ಮತ್ತು ಧರ್ಮಪಾಲನೆಯನ್ನು ನೋಡಿ ಹೆಮ್ಮೆಪಟ್ಟನು. ಬಭ್ರುವಾಹನನು ನಮ್ರತೆಯಿಂದ ತಂದೆಯ ಆಶೀರ್ವಾದ ಪಡೆದನು. ಈ ಕಥೆ ನಮಗೆ ಹೇಳುವುದು, ಸಂಬಂಧಕ್ಕಿಂತ ಕರ್ತವ್ಯ ದೊಡ್ಡದು, ಧರ್ಮಕ್ಕಾಗಿ ಕಠಿಣ ನಿರ್ಧಾರ ಬೇಕು ಮತ್ತು ನಿಜವಾದ ವಿಜಯ ನಮ್ರತೆಯಲ್ಲಿದೆ.